ನಾವು ನಮ್ಮ ಜೀವನದಲ್ಲಿ ತಿರಸ್ಕಾರಕ್ಕೆ ಎಷ್ಟು ಭಯ ಪಡ್ತೀವಲ್ವ? ಯಾಕೆ? ತಿರಸ್ಕಾರ ಒಂದು ಬೇರೆಯವರ ಅಭಿಪ್ರಾಯ ಅಷ್ಟೇ ತಾನೇ. ಇಟ್ಸ್ ಜಸ್ಟ್ ಅನ್ ಒಪಿನಿಯನ್. ಅದು ನಮ್ಮ ವರ್ತ್‌ನ ನಮ್ಗೆ ನಿಜವಾಗ್ಲೂ ಹೇಳತ್ತಾ? ಹೇಳಬೇಕಾ? ನಾವು ನಮ್ಮನ್ನು ಇಷ್ಟಪಟ್ಟಿಲ್ಲ ಅಂದಾಗ ಬೇರೆ ಯಾರಾದರೂ ನಮಗೊಂದು ವ್ಯಾಲಿಡೇಷನ್ ಕೊಡಬೇಕು. ಹೌದಪ್ಪ, ನೀನು ಸೂಪರಾಗಿ ಮಾಡ್ತಿದ್ದೀಯ ಜೀವನದಲ್ಲಿ ಅನ್ನಬೇಕು ಅನ್ನೋ ಕ್ರೇವಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಅವ್ರು ಯಾರೋ ನಮ್ಮನ್ನು ವ್ಯಾಲಿಡೇಷನ್ ಕೊಡೋ ತನಕ ನಾವು ನಿಜವಾಗ್ಲೂ ವೇಟ್ ಮಾಡಬೇಕಾ? ಅದೇನಾ ನಮ್ಮ ವರ್ತು? ನನಗೇನೋ ಹಂಗೆ ಅನ್ಸಲ್ಲಪ್ಪ. ಆದರೆ ಸತ್ಯ ಏನು ಗೊತ್ತಾ? ಅವ್ರು ಯಾರೋ ನಿಮಗೆ ಬಂದು ಯು ಆರ್ ಡೂಯಿಂಗ್ ರಿಯಲಿ ಗ್ರೇಟ್, ಅಮೇಝಿಂಗ್ ಅನ್ನೋದಕ್ಕಿಂತ ನೀವು ನಿಮ್ಮನ್ನು ನಿಜವಾಗ್ಲೂ ಆ್ಯಕ್ಸೆಪ್ಟ್ ಮಾಡಿಕೊಂಡ್ರೆ ಅದು ಸಾಕು. ಯಾರ್ದೋ ಚೆಕ್ ಲಿಸ್ಟ್ನ ನೀವು ಫುಲ್ಫಿಲ್ ಮಾಡಬೇಕು ಅಥವಾ ಕಂಪ್ಲೀಟ್ ಮಾಡಬೇಕು ಅನ್ನೋದೇನು ಬೇಕಾಗಿಲ್ಲ. ನೀವು ಆ ಥರದ್ದೊಂದು ಚೆಕ್ ಲಿಸ್ಟ್ ಫುಲ್ಫಿಲ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಯು ಆರ್ ಡೂಯಿಂಗ್ ಗ್ರೇಟ್ ಆ್ಯಂಡ್ ಯು ಆರ್ ಅಮೇಝಿಂಗ್. ಈವನ್ ಇನ್ ಯೋರ್ ಫ್ಲಾಸ್, ಈವನ್ when you are not chosen, because you are not an option. You should always be a priority. ಯಾವಾಗಲೂ ನಿಮ್ಮನ್ನು ನೀವು ತುಂಬ ಖುಷಿಯಾಗಿಟ್ಕೊಳ್ಳಿ. ನಿಮ್ಮನ್ನು ನೀವು ತುಂಬ ಪ್ರೀತಿ ಮಾಡಿ. ಸೆಲ್ಫ್ ಆಕ್ಸೆಪ್ಟೆನ್ಸ್ ಇದ್ರೇ ರಿಯಲ್ ಫ್ರೀಡಮ್ ಸಿಗೋದು. ಇಲ್ಲ ಅಂತಂದರೆ ಯಾವಾಗಲೂ ಬೇರೆಯವ್ರ ಒಪಿನಿಯನ್ಗೋಸ್ಕರ ಕ್ರೇವ್ ಮಾಡ್ತಾ ಇರ್ತೀವಿ. That is not life. Life is something you love to lead. Love yourself more than anything else.